ಪ್ರತಿಯೊಬ್ಬರ ಮನೆಯಲ್ಲಿ ದೇವರ ಚಿತ್ರಪಟಗಳು ಇದ್ದೇ ಇರುತ್ತವೆ. ಕೆಲವು ಕಾಲ ಆ ಚಿತ್ರಪಟಗಳನ್ನ ಪೂಜಿಸಿಕೊಂಡ ನಂತರ ಯಾವುದೇ ಕಾರಣಕ್ಕಾಗ್ಲಿ ಅವು ಹಾಳಾದ್ರೆ ಅವುಗಳನ್ನ ಏನ್ ಮಾಡ್ಬೇಕು ಎನ್ನುವುದೇ ಪ್ರಶ್ನೆ ಆಗುತ್ತೆ. ಇನ್ನು ಆ ಚಿತ್ರಪಟಗಳು ಕೆಡಲು ಹಲವಾರು ಕಾರಣಗಳಿರ್ಬೋದು. ಒಂದು, ಗೋಡೆ ಹಸಿಯಾಗಿರುವುದು, ಇಲ್ಲವೇ ಅಲ್ಲಿ ತೇವಾಂಶ ಜಾಸ್ತಿ ಇರುವುದು, ಇಲ್ಲ ಆ ಮಾಡಿದ ಚಿತ್ರಪಟದಲ್ಲಿ ಯಾವುದು ದೋಷ ಲೋಪ ಇರೋದ್ರಿಂದ ಬೇಗ ಕೆಟ್ಟ ಹೋಗೋದು, ಇಲ್ಲವೇ ಆ ಚಿತ್ರಪಟದಲ್ಲಿ ಹುಳ ಉಂಟಾಗಿ ಕೆಡಿಸುವುದು. ಹೀಗೆ ಕಾರಣ ಯಾವುದೇ ಇರಲಿ, ಚಿತ್ರಪಟ ಮಾತ್ರ, ಅದು ಮುಖ್ಯವಾಗಿ ಭಗವಂತನ ಚಿತ್ರಪಟ ಕೆಟ್ಟಾಗ ಏನ್ ಮಾಡ್ಬೇಕು ಎನ್ನುವುದು ಬಹಳಷ್ಟು ಜನರ ಪ್ರಶ್ನೆ. ಆ ಪ್ರಶ್ನೆ ಅಥವಾ ಸಂದೇಹ ಈ ರೀತಿಯಾಗಿ ನಿವಾರಿಸಿಕೊಳ್ತಾರೆ ಬಹಳಷ್ಟು ಜನ. ಅದು ಹೇಗೆ ಅಂದ್ರೆ, ಮನೆಯಲ್ಲಿ ಕೆಟ್ಟು ಹೋದ ಅಥವಾ ಕೆಲಸಕ್ಕೆ ಬಾರದ ಚಿತ್ರಪಟಗಳನ್ನ ಹತ್ತಿರದಲ್ಲಿರುವ ದೇವಾಲಯಗಳಲ್ಲಿ ಹೋಗಿ ಧ್ವಜಸ್ತಂಭದ ಹತ್ತಿರವೋ ಇಲ್ಲವೇ ಆಲದ ಮರದ ಗಿಡದ ಬುಡಕೋ ಇನ್ನು ಎಲ್ಲೋ ಅಂದ್ರೆ ಒಟ್ಟಾರೆ ದೇವಾಲಯ ಪ್ರಾಂಗಣದಲ್ಲಿ ಅವುಗಳನ್ನ ಇಟ್ಟು ಕೈ ಜಾಡಿಸಿಕೊಂಡು ಬರ್ತಾರೆ. ಆದ್ರೆ ಇದು ತಪ್ಪು ಎಂದು ಹೇಳುತ್ತಿದ್ದಾರೆ ಮನೆಯ ಹಿರಿಯರು. ಅದು ಯಾವ ರೀತಿ ತಪ್ಪು ಅಂದ್ರೆ, ಸಾಮಾನ್ಯವಾಗಿ ನಾವು ನಮ್ಮ ರಾಷ್ಟ್ರೀಯ ಪತಾಕೆಯನ್ನ ಬಣ್ಣ ಹೋದಾಗ ಅಥವಾ ಯಾವುದೇ ವಿಧದಲ್ಲಿ ಅದು ಕೆಟ್ಟಾಗ ಅದನ್ನ ನಾವು ತುಂಬಾ ಗೌರವಯುತವಾಗಿ ಶಾಸ್ತ್ರೋಕ್ತವಾಗಿ ಮಡಚಿ ಅದನ್ನ ನಿಷ್ಕ್ರಿಯಗೊಳಿಸುತ್ತೇವೆ. ಅದೇ ರೀತಿ ನಾವು ಭಗವಂತನನ್ನ ಇಷ್ಟು ದಿವಸ ಆರಾಧಿಸಿಕೊಂಡು ಪೂಜಿಸಿದ ಆ ಚಿತ್ರಪಟವನ್ನ ಹಾಗೆ ಎಲ್ಲೋ ದೇವಾಲಯದ ಪ್ರಾಂಗಣದಲ್ಲಿ ಇಟ್ಟು ಬರುವುದು ಶುದ್ಧ ತಪ್ಪು. ಮತ್ತೇನ್ ಮಾಡ್ಬೇಕು ಅಂತ ಸಂದೇಹ ಕಾಡುವುದು ಸಹಜ. ಇದಕ್ಕೆ ನಾವು ಮಾಡ್ಬೇಕಾದದ್ದು ಏನಪ್ಪಾ ಅಂದ್ರೆ, ಕೆಟ್ಟು ಹೋದ ಚಿತ್ರಪಟಗಳು ಅಥವಾ ಭಿನ್ನವಾದ ವಿಗ್ರಹಗಳು ಇಲ್ಲವೇ ಹರಿದು ಹೋದ ಚಿತ್ರಪಟಗಳನ್ನ ಹರಿಯುವ ನೀರಿನಲ್ಲಿ ಪ್ರವಹಿಸಬೇಕು. ಅವುಗಳನ್ನ ಭಕ್ತಿಪೂರ್ವಕವಾಗಿ ವಿಸರ್ಜಿಸಬೇಕು. ನಿಂತ ನೀರಿನಲ್ಲಿ ಅಥವಾ ಕೊಳಕು ನೀರಿನಲ್ಲಿ ಯಾವಾಗ್ಲೂ ಅಂತ ಪೂಜಿಸಿಕೊಂಡಂತ ಚಿತ್ರಪಟಗಳನ್ನ ಬಿಡಬಾರದು. ಹರಿಯುವ ನೀರಿನಲ್ಲಿ ಬಿಟ್ರೆ ಒಳ್ಳೇದು. ಇನ್ನು ಚಿತ್ರಪಟಗಳನ್ನ ಬಿಡುವಾಗ ಸಾಧ್ಯವಾದಷ್ಟು ಅದಕ್ಕೆ ಕಟ್ಟಲಾದ ಕನ್ನಡಿಯನ್ನ ಮತ್ತು ಮೊಳೆಗಳನ್ನ ತೆಗೆದು ಪ್ರವಹಿಸಬೇಕು. ಅದು ಕೂಡ ಶುಭ್ರವಾದ ನದಿಯ ನೀರಿನಲ್ಲಿ. ಹೀಗೆ ನೀವು ಅವುಗಳನ್ನ ವಿಸರ್ಜಿಸುವ ಮುನ್ನ ಒಂದು ಬಾರಿ ಪೂಜಿಸಿಕೊಂಡು ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಿಕೊಂಡು ಅವುಗಳನ್ನ ವಿಸರ್ಜಿಸಬೇಕು. ಇನ್ನು ಸಾಮಾನ್ಯವಾಗಿ ಪ್ರತಿಯೊಬ್ಬರು, ಅದು ಮುಖ್ಯವಾಗಿ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿದ ಪ್ರತಿ ಜೀವಿ ತೀರ್ಥಯಾತ್ರೆ ಮಾಡಬೇಕು ಎನ್ನುವ ಬಯಕೆಯನ್ನ ಹೊಂದಿರ್ತಾರೆ. ಇನ್ನು ತೀರ್ಥಯಾತ್ರೆಗೆ ಹೋದವರು ಪ್ರತಿಯೊಬ್ಬರು ತಮ್ಮ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಆ ದೇವರ, ಆ ತೀರ್ಥ ಕ್ಷೇತ್ರದ ಮೂಲ ದೇವರ ವಿಗ್ರಹ ಆಗ್ಲಿ ಅಥವಾ ಚಿತ್ರಪಟವನ್ನಾಗ್ಲಿ ತಂದೆ ತರ್ತಾರೆ. ಅವಶ್ಯಕತೆಗೆ ಮೀರಿದ ಚಿತ್ರಪಟಗಳನ್ನ ಸಾಧ್ಯವಾದಷ್ಟು ದೇವರ ಕೋಣೆಯಲ್ಲಿ ಇಟ್ಕೊಳ್ಳೇಬಾರದು. ಎಷ್ಟು ಅವಶ್ಯಕವೋ ಅಷ್ಟನ್ನೇ ಇಟ್ಕೊಳ್ಬೇಕು. ಅನವಶ್ಯಕವಾದಂತಹ ಅಥವಾ ಒಂದೊಂದು ದೇವರ ಎರಡೆರಡು ಚಿತ್ರಪಟಗಳನ್ನ ಮನೆಯಲ್ಲಿ ಇಟ್ಕೊಳ್ಳೇಬಾರದು. ಹೀಗೆ ತೀರ್ಥಕ್ಷೇತ್ರಕ್ಕೆ ಹೋದವರು ಚಿತ್ರಪಟಗಳು ಬೇಕಾ ಅಂತ ಕೇಳಿ ಅವರಿಗೆ ತಂದು ಕೊಡಬೇಕೇ ವಿನಃ ಹೋಗಿದ್ದೇವೆ ತಂದು ಕೊಡಬೇಕು ಎನ್ನುವ ನಿಯಮವನ್ನ ಪಾಲಿಸಬಾರದು. ಆದ್ದರಿಂದ ದೇವರ ವಿಗ್ರಹ ಆಗ್ಲಿ ಚಿತ್ರಪಟ ಆಗ್ಲಿ ಕೆಟ್ಟು ಹೋದ ನಂತರ ಅಥವಾ ಅದು ಪೂಜೆಗೆ ಅನರ್ಹವಾದ ನಂತರ, ಭಿನ್ನವಾದ ನಂತರ ಹರಿಯುವ ನದಿ ನೀರಿನಲ್ಲಿ ವಿಸರ್ಜಿಸುವುದೇ ಉತ್ತಮ ಎಂದು ಪಂಡಿತೋತ್ತಮರ ವಾಕ್ಕು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.